ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಟಿಸಿಯಿಂದ ಶಂಕಿತ ಉಗ್ರ ಅಬೂಬಕರ್ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಎಟಿಸಿ ಅಬೂಬಕರ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಮತ್ತೆ ಬೆಂಗಳೂರಿನಲ್ಲಿ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದ ಶಂಕಿತ ಉಗ್ರ ಎನ್ನುವ ವಿಚಾರದ ಬಗ್ಗೆ ದಕ್ಷಿಣ ಭಾರತದ ಹಲವು ನಗರಗಳಲ್ಲಿ ಸ್ಫೋಟಕ್ಕೆ ಇವನು ಸಂಚು ರೂಪಿಸಿದ್ದ ಅನ್ನೋದು ಗೊತ್ತಾಗ್ತದೆ. ಈ ಸಂಬಂಧ ಇಬ್ಬರನ್ನ ಬಂಧನಕ್ಕೆ ಒಳಪಡಿಸಿದ್ರು ತಮಿಳುನಾಡಿನ ಎಟಿಎಸ್. ಅಬೂಬಕರ್ ಸಿದ್ದಿಕಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಎಟಿಎಸ್. ಶಂಕಿತ ಬಂಧನ ಆದ ನಂತರದಲ್ಲಿ ಸ್ಫೋಟಕ ವಸ್ತು ಡಿಜಿಟಲ್ ಟೈಮರ್ ಪತ್ತೆಯಾಗಿತ್ತು. ಐಇಡಿ ಬಾಂಬ್ ತಯಾರಿಕೆಯಲ್ಲಿ ಅಬೂಬಕರ್ ಸಿದ್ದಿಕಿ ಮಾಸ್ಟರ್ ಆಗಿದ್ದ. ಇಬ್ಬರು ಶಂಕಿತರ ಬಳಿ ಹಲವು ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಟೈಮರ್ಗಳು, ಬೈನಾಕ್ಯುಲರ್ಗಳು, ಹ್ಯಾಕಿಂಗ್ ಸಾಫ್ಟ್ವೇರ್ಗಳು ಸಿಕ್ಕಿದ್ವು. ಶಂಕಿತರ ಬಳಿ ಬಾಂಬ್ಗೆ ಬಳಸುವಷ್ಟು ಸಾಕಷ್ಟು ವಸ್ತುಗಳು ಸಿಕ್ಕಿದ್ವು. ಹೀಗಾಗಿ ಕೇವಲ ಹಿಂದೆ ನಡೆದಿರುವಂಥ ಪ್ರಕರಣಗಳು ಮಾತ್ರವಲ್ಲ, ಮುಂದೆಯೂ ಕೂಡ ಹಲವು ನಗರಗಳಲ್ಲಿ ಯೋಜಿತ ರೀತಿಯಲ್ಲಿ ದಾಳಿ ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದ. ಬೆಂಗಳೂರಿಗೂ ಸಂಪರ್ಕ ಸಾಧಿಸಿದ್ದ ಶಂಕಿತ ಉಗ್ರ ಅಬೂಬಕರ್ ಬೆಂಗಳೂರಿನಲ್ಲಿ ಮತ್ತೆ ಸ್ಫೋಟಿಸಲಿಕ್ಕೆ ಪ್ಲಾನ್ ರೂಪಿಸಿದ್ದ. ಆ ಬಗ್ಗೆ ಶಂಕೆ ಇದೆ. ತಮಿಳುನಾಡು ಎಟಿಎಸ್ ಬಳಿ ಮಾಹಿತಿ ಕೇಳಿತ್ತು ಬೆಂಗಳೂರಿನ ಎಟಿಸಿ. ಬೆಂಗಳೂರಿನಲ್ಲೂ ಸ್ಫೋಟಕ್ಕೆ ಒಂದಷ್ಟು ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಅಬೂಬಕರ್ನ ಕರೆತಂದು ಎಟಿಸಿ ತಂಡದಿಂದ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಯಾವ್ಯಾವ ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ರು, ಬೆಂಗಳೂರಿನಲ್ಲಿ ಅಬೂಬಕರ್ಗೆ ಯಾರು ಸಹಾಯ ಮಾಡ್ತಾ ಇದ್ರು, ಹಲವು ಆಯಾಮಗಳಲ್ಲಿ ವಿಚಾರಣೆಯನ್ನು ಎಟಿಸಿ ನಡೆಸ್ತಾ ಇದೆ. ನೋಡಿ, ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಿದ ನಂತರದಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದುಕೊಂಡು ದಾಳಿಗೆ ಸಂಚು ರೂಪಿಸಿ ಕೆಲವರನ್ನ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಜೊತೆ ಸೇರಿಕೊಳ್ಳಲಿಕ್ಕೆ ಬ್ರೈನ್ ವಾಶ್ ಮಾಡ್ತಾ ಇದ್ದ. ಅದಕ್ಕೆ ಜೈಲಿನ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದರು. ಇದೀಗ ಎಲ್ಲ ಶಂಕಿತ ಉಗ್ರರ ಜಾಡು ಹಿಡಿದು ಕರ್ನಾಟಕ ಮತ್ತು NIA, ಎಟಿಸಿ ಹೀಗೆ ಎಲ್ಲ ಶಂಕಿತ ಉಗ್ರರ ಜಾಡು ಹಿಡಿದು ತನಿಖೆಯನ್ನು ತೀವ್ರಗೊಳಿಸುತ್ತಿರಬೇಕಾದ್ರೆ ಅನೇಕ ಅಚ್ಚರಿ ಸಂಗತಿಗಳು ಬಯಲಾಗ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಉಗ್ರ ಅಬೂಬಕರ್ ಹಲವು ರಾಜ್ಯಗಳಲ್ಲೂ ಕೂಡ ಹಲವು ನಗರಗಳಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಈ ಸ್ಲೀಪರ್ ಸೆಲ್ಗಳ ಅನೇಕರು ಇದ್ದಾರೆ. ಅದು ಕೂಡ ಕೆಲವಷ್ಟು ಜನ ನಮ್ಮ ಜೊತೆಗಿದ್ದುಕೊಂಡೇ ಸಹಾಯ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಹೇಗೆ ಪರಪ್ಪನ ಅಗ್ರಹಾರದಲ್ಲಿ ASI ಆಗಿದ್ದರು, ಮನೋವೈದ್ಯ ಆಗಿದ್ದರು, ಅವರೆಲ್ಲರೂ ಕೂಡ ಕೆಲವಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದರು. ಅಂತಹ ಮತ್ತಷ್ಟು ಮಾಹಿತಿ ಸಿಗುವಂಥ ಸಾಧ್ಯತೆಗಳಿದೆಯಾ? ದಶರಥ್, ಏನಿದೆ, ಅಬೂಬಕರ್ ಸಿದ್ದಿಕಿಯನ್ನು ತಮಿಳುನಾಡು ಪೊಲೀಸರು ಬಂಧನ ಮಾಡ್ತಾರೆ. ಎಟಿಸಿ ಅಧಿಕಾರಿಗಳು ಬಂಧನ ಮಾಡಿದ ಬಳಿಕ ಆತನ ವಿಚಾರಣೆಯನ್ನು ತೀವ್ರಗೊಳಿಸಿರುವಂತದ್ದು. ದಕ್ಷಿಣ ಭಾರತದ ಹಲವು ಸ್ಫೋಟಕಗಳು ಏನಿದೆ, ಆ ಸ್ಫೋಟಗಳಲ್ಲಿ ಈತನದ ಕೈವಾಡ ಕೂಡ ಸಾಕಷ್ಟು ಇದೆ ಅಂತ ಅನುಮಾನಗಳಿರುವಂತದ್ದು. ಮತ್ತೆ ಈತನ ಹಿನ್ನೆಲೆ ಏನಿದೆ ಅದನ್ನು ಕೂಡ ಟ್ರಾಕ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಈತ ಎಕ್ಸ್ಪರ್ಟ್ ಆಗಿರುವಂತದ್ದು. ಈ ಬಾಂಬ್ಗಳನ್ನ ಸಿದ್ಧಪಡಿಸೋದ್ರಲ್ಲಿ ಅದರ ಕಚ್ಚಾ ವಸ್ತುಗಳನ್ನ ಕೊಟ್ಟರೆ ಸಾಕು, ಈತ ಕುಳಿತಲ್ಲಿ ಬಾಂಬ್ಗಳನ್ನ ಸಿದ್ಧ ಮಾಡಿಸ್ಕೊಡ್ತಾನೆ. ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಮಲ್ಲೇಶ್ವರಂ ಏನು ಬಿಜೆಪಿ ಕಚೇರಿ ಬಳಿ ಬಾಂಬ್ ಬ್ಲಾಸ್ಟ್ ಏನಾಯ್ತು, ಅದರಲ್ಲಿ ಈತ ಪ್ರಮುಖ ಪಾತ್ರವನ್ನು ವಹಿಸಿದ ಅಂತೇಳಿ ಈಗಾಗಲೇ ಅನುಮಾನಗಳಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಟಿಸಿ ಅಧಿಕಾರಿಗಳು ತೀವ್ರವಾಗಿ ತನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಏನು, ಬಂಧನದ ಬಳಿಕ ಇಬ್ಬರು ಶಂಕಿತರ ಬಳಿ ಏನಿದ್ರೆ ಅಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಗಳಿರ್ಬೋದು, ಟೈಮರ್ಗಳಿರ್ಬೋದು, ಮತ್ತೆ ಬಾಂಬ್ಗಳಿಗೆ ಏನು ಬಳಸುವಂತ ನಾವು ಟೈಮರ್ ಬಾಂಬ್ಗಳಿಗೆ ಏನು ಬಳಸ್ತಾರೆ, ಅದಕ್ಕೆ ನೆಟ್ಗಳು, ಬೋಟ್ಗಳನ್ನೆಲ್ಲ ಏನ್ ಬಳಸ್ತಾರೆ, ಅವೆಲ್ಲವೂ ಕೂಡ ಕಚ್ಚಾ ವಸ್ತುಗಳು ಈತನ ಬಳಿ ಪತ್ತೆ ಆಗಿತ್ತು. ಸೊ ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡಿರುವಂತ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು, ಬೆಂಗಳೂರಿನಲ್ಲಿ ಈತ ಒಬ್ಬನೇ ಬಂದು ಬಾಂಬ್ ಬ್ಲಾಸ್ಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಈತನಿಗೆ ಯಾರೆಲ್ಲ ಸಹಕಾರವನ್ನು ನೀಡಿದ್ರು, ಈತನ ಹಿಂದೆ ಇದ್ದಂತ ಕೈಗಳು ಯಾವುವು, ಈತ ಇಲ್ಲಿ ಬಂದು ಮೊಕಮ್ಮನ ಹೂಡ್ಲಿಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದ, ಮತ್ತೆ ಯಾವ ರೀತಿಯಾಗಿ ಎಲ್ಲೆಲ್ಲಿಗೆ ಟಾರ್ಗೆಟ್ ಮಾಡ್ತಾನೋ ಆ ಟಾರ್ಗೆಟ್ ನ ಪ್ಲೇಸ್ ಗಳಿರ್ಬೋದು, ಲೊಕೇಶನ್ ಗಳಿರ್ಬೋದು, ಇಂತಹ ಕಡೆನೆ ಇವನು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಇದರಿಂದ ಇಷ್ಟು ಎಫೆಕ್ಟ್ ಆಗುತ್ತೆ ಅಂತೇಳಿ ಈ ಮಾಹಿತಿ ಎಲ್ಲವನ್ನು ಕೂಡ ಕಲೆ ಹಾಕ್ತವ್ರು ಯಾರು. ಈಗ ಹಲವು ಆಯಾಮದಲ್ಲಿ ಎಟಿಸಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಬೆಂಗಳೂರನ್ನೇ ಈ ಬ್ಲಾಸ್ಟ್ ಅನ್ನ ಮಾಡ್ಲಿಕ್ಕೆ ಯಾಕೆ ಆಯ್ಕೆಯನ್ನ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಆ ಕಾರಣಕ್ಕಾಗಿ ಅದ್ರ ಬಗ್ಗೆ ಕೂಡ ಒಂದು
ವಿಚಾರಣೆನ ನಡೆಸ್ತಾ ಇದ್ದಾರೆ. ಅದು ಅಷ್ಟೇ ಅಲ್ಲದೆ ಇದರೊಟ್ಟಿಗೆ ಆತ ಎಲ್ಲೆಲ್ಲಿ ಇತರೆ ಕಡೆ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ ಅಂತ ಹೇಳಿ, ಅಂದ್ರೆ ಈ ಹಿಂದೆ ಬಿಜೆಪಿ ಕಚೇರಿ ಬಳಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಇತ್ತೀಚೆಗೆ ರಾಮೇಶ್ವರಂ ಕಫೆ ಬಾಂಬ್ ಬ್ಲಾಸ್ಟ್ ಕೂಡ ಆಗಿತ್ತು. ಇದಾದ ಬಳಿಕವೂ ಕೂಡ ಎಲ್ಲೆಲ್ಲಿ ಏಕಕಾಲಕ್ಕೆ ನಗರದ ಹಲವು ಕಡೆ ಇವರು ಏನು ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಬೇಕು ಅನ್ಕೊಂಡಿದ್ರು. ಸೊ ಅದು ಯಾವ ಜಾಗಗಳು, ಈತನಿಗೆ ಅಲ್ಲಿ ಬಂದು ಈತನಿಗೆ ಸಾಥ್ ಕೊಟ್ಟಂತವ್ರು ಯಾರು, ಇವ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸೊ ಇದರ ಬಂದಲ್ಲಿ ಈತ ವಿಚಾರಣೆಯಲ್ಲಿ ಏನೆಲ್ಲ ಸ್ಫೋಟಕ ಮಾಹಿತಿಗಳನ್ನ ಬಿಡ್ತಾನೆ ಅದರ ಆಧಾರವಾಗಿರಿಸಿಕೊಂಡು ಮತ್ತಷ್ಟು ಏನು ಶಂಕಿತರ ಬಂಧನ ಆಗುವಂತ ಸಾಧ್ಯತೆಗಳಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.